ಸರ್ಕಾರಿ ವೈದ್ಯರು ಕನ್ನಡದಲ್ಲೇ ಔಷಧಿ ಚೀಟಿ ಬರೆಯುವಂತೆ ಈಗ ಮನವಿನ ಸಲ್ಲಿಸಲಾಗಿದೆ. ಈ ಬಗ್ಗೆ ಶೀಘ್ರವೇ ಆದೇಶ ಜಾರಿ ಮಾಡುವಂತೆ ಆರೋಗ್ಯ ಸಚಿವರಿಗೆ ಕೂಡ ಈಗ ಪತ್ರ ಬರೆಯಲಾಗಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಅವರೀಗ ಪತ್ರ ಬರೆದಿದ್ದಾರೆ. ಭಾಷೆಯ ಬೆಳವಣಿಗೆ ದೃಷ್ಟಿಯಿಂದ ಸರ್ಕಾರದ ವೈದ್ಯರೆಲ್ಲರೂ ಕನ್ನಡದಲ್ಲೇ ಔಷಧಿ ಚೀಟಿಯನ್ನು ಬರೆಯಲು ಈಗ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಆರೋಗ್ಯ ಸಚಿವರಿಗೆ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಆರೋಗ್ಯ ಸಚಿವರಿಗೆ ಈಗ ಒಂದು ಪತ್ರವನ್ನು ಬರೆದಿರುವಂಥದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇದರ ಬಗ್ಗೆ ಪತ್ರ ಬರೆದಿದ್ದಾರೆ ಆರೋಗ್ಯ ಸಚಿವರಿಗೆ. ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕನ್ನಡದ ವೈದ್ಯರು ಏನು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡೋ ಡಾಕ್ಟರ್ಸ್ ಏನು ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಇವರು ಮಿನಿಮಮ್ ಹೋಗಲಿ ಒಂದು ಔಷಧಿ ಬರೀಬೇಕಾದ್ರೆ ಇತ್ತೀಚೆಗೆ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಒಬ್ಬ ಡೆಂಟಿಸ್ಟು ಅವರು ಬರ್ಕೊಟ್ಟೆ ಟ್ಯಾಬ್ಲೆಟ್ಸ್ ಕನ್ನಡದಲ್ಲೇ ಬರ್ಕೊಟ್ಟಿದ್ರು. ಹಾಗಾಗಿ ಈಗ ಮೇ ಬಿ ಇದರಿಂದ ಇಂಪ್ರೆಸ್ ಆಗಿ ಅವರು ಹೇಳಿರ್ಬೋದೇನೋ, ಇನ್ನು ಮುಂದೆ ಯಾರಾದರೂ ವೈದ್ಯರು ಟ್ಯಾಬ್ಲೆಟ್ ಅಥವಾ ಯಾವುದಾದ್ರೂ ಒಂದು ಔಷಧಿ ಬರೆದ್ರೆ ಅದನ್ನು ಕನ್ನಡದಲ್ಲೇ ಬರ್ಕೊಟ್ರೆ ಒಳ್ಳೆಯದು ಅಂತ ಒಂದು ಅಭಿಪ್ರಾಯನ ಕೊಟ್ಟಿದ್ದಾರೆ.